ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಮ್ಮ ಹೇಸಲ್ ಕ್ಯಾಟ್ಸ್ ವಿಡಿಯೋ ಹಾಕಿದ್ದೀನಿ. ಅದನ್ನು ಎಷ್ಟು ಲಕ್ಷ ಕೊಟ್ಟು ನೋಡ್ತಾ ಇದೆ ನೋಡಿ. ತುಂಬ ಇಂಟ್ರೆಸ್ಟ್ ಅದಕ್ಕೆ. ಕ್ಯಾಟ್ಸ್ ವಿಡಿಯೋ ಅಂದರೆ ಟಿ ವಿನಲ್ಲಿ ಹಾಕಿದರೆ ಕೂಡ ಅದು ಕೂಡ ನೋಡುತ್ತೆ ನೋಡಿ. ಹೇಗೆ ನೋಡ್ತಾ ಇದೆ, ಅದನ್ನೇ ಗಮನವಿಟ್ಟು ನೋಡ್ತಾ ಇದೆ. ಯೂಟ್ಯೂಬ್ನಲ್ಲಿ ಹೇಸಲ್ ಚಾನಲಲ್ಲಿ ಹಾಕಿದ ಕ್ಯಾಟ್ ವಿಡಿಯೋನ್ನೇ ನೋಡ್ತಾ ಇದೆ ಅದು ನೋಡಿ. ಎಷ್ಟು ಲಕ್ಷ ಅದಕ್ಕೆ ನೋಡೋಕ್ಕೆ ಕಣ್ಣು ಮಿಟುಕಿಸ್ದೆ ಹಾಗೆಯೇ ನೋಡ್ತಾ ಇದೆ ನೋಡಿ. ಕ್ಯಾಟ್ಸ್ ಈಗ ಬರ್ತಾ ಇದೆಯಲ್ಲ, ಅದನ್ನೇ ನೋಡ್ತಾ ಇತ್ತು ಈಗ ನೋಡಿ. ಯಾರ ಮನೆಯಲ್ಲೆಲ್ಲ ಕ್ಯಾಟ್ಸ್ ಹಾಕಿದ್ದೀರಾ ಅದು ಕೂಡ ವಿಡಿಯೋ ನೋಡುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಒಂಚೂರು ಅಲ್ಲಾಡಿಲ್ಲ, ವಿಡಿಯೋ ಮುಗಿಯೋವರೆಗೂ ನೋಡ್ತು. ಆಮೇಲೆ ಹೊರಗಡೆ ಬಂದು ಕೂತ್ಕೊಂಡಿದೆ. ಇವಾಗ ಅಲ್ಲಿ ಬೋರ್ ಆದರೆ ಹಾಲಲ್ಲಿ ಕೊಡುತ್ತೆ, ಹಾಲಲ್ಲಿ ಬೋರ್ ಆದರೆ ರೂಮಲ್ಲಿ ಹೋಗುತ್ತೆ. ಅದಕ್ಕೆ ಮನೇಲೇ ಇದ್ದು ಬೇಜಾರೇನು, ಅದಕ್ಕೆ ಪಾಪ ಹೇಳ್ಕೊಳ್ಳಲ್ಲ ಅದು. ಮನೇಲಿ ಎಷ್ಟು ಅವಕಾಶ ಇರುತ್ತೆ ಅಷ್ಟೇ ಓಡಾಡ್ತಾ ಇರುತ್ತೆ. ಉಳಿದ ಹೊತ್ತು ನಿದ್ದೆ ಮಾಡ್ತಾ ಇರುತ್ತೆ ಜಾಸ್ತಿ ನೋಡಿ. ಹೇಗೆ ಕೂತ್ಕೊಂಡಿದೆ ಕ್ಯೂಟಾಗಿ ನೋಡಿ. ನಾನು ಹೇಳೋದನ್ನೇ ಕಾಯ್ತಾ ಇರುತ್ತೆ ಇಲ್ಲಿ ಕೂತ್ಕೊಂಡು. ನಾನು ಎದ್ದ ತಕ್ಷಣ ಅದಕ್ಕೆ ಊಟ ಹಾಕಬೇಕಲ್ಲ, ಅದಕ್ಕೆ ಅದು ಕಾಯ್ತಾ ಇರುತ್ತೆ ನೋಡಿ. ಅದು ಸ್ಕ್ರ್ಯಾಚ್ ಮಾಡೋಕ್ಕಂತಲೇ ಮಾಡಿರೋದು ಬೆಕ್ಕಿನದು ಮನೆ. ಅದು ಕ್ಯಾಟ್ ಹೌಸಲ್ಲಿ ಅದು ಸ್ಕ್ರ್ಯಾಚಿಂಗಿಗೆ ಅಂತಲೇ ಮಾಡಿದ್ದದು. ಅಲ್ಲಿ ಬೆಕ್ಕುಗಳು ಅವಾಗವಾಗ ಪರ್ಸ್ತಾ ಇರ್ತಾವಂತೆ. ನಮ್ಮ ಸೋಫಾಕ್ಕೆ ಕೂಡ ಎಷ್ಟೊಂದು ಸಲ ಪರ್ಸ್ತಾ ಇರುತ್ತೆ ಇದು. ಆ ಸೋಫಾ ಕೂಡ ಅದಕ್ಕೆ ಒಂದು ಕವರ್ ಹಾಕಿದ್ದೀನಿ, ಚಿಕ್ಕದು ಬೆಡ್ಶೀಟು ನೋಡಿ. ಇಲ್ಲಿ ಕೂತ್ಕೊಂಡಿದೆ ಸೋಫಾದ ಎಡ್ಜ್ ಮೇಲೆ ಕೂತ್ಕೊಂಡಿದೆ. ಈ ಬೆಕ್ಕುಗಳು ಏನೂ ಹೆದರಿಲ್ಲ, ಬಾಲ್ಕನಿ ಮೇಲೂ ಹೀಗೆ ಕೂತ್ಕೊಂಡಿರ್ತಾವೆ. ಭಾಳ ಧೈರ್ಯ, ಅವು ಬೀಳಲ್ಲ. ನಾವು ಹಿಂದೆ ಅಪಾರ್ಟ್ಮೆಂಟಲ್ಲಿದ್ದಾಗ 15th ಫ್ಲೋರ್ ಮೇಲೆ ಹೀಗೆ ತುದಿಗೆ ಕೂತ್ಕೊಂಡಿತ್ತು. ನನಗೆ ಭಯ ಆಯ್ತು ಎಲ್ಲಿ ಬಿದ್ದು ಹೋಗುತ್ತೆ ಅಂತ. ತಾನೇ ಇಳಿದು ಬಂದ್ಬಿಡ್ತು. ನನಗೆ ಆವಾಗ ಧೈರ್ಯ ಬಂತದು. ಕಂಬಿ ಮೇಲೆ ಕೂತ್ಕೊಂಡ್ರೆ ಭಯನೇ ಆಗುತ್ತೆ, ಎಲ್ಲಿ ಬಿದ್ದುಬಿಡುತ್ತೆ ಅಂತ. 15th ಫ್ಲೋರಿಂದ ಕೆಳಗೆ ಬಿದ್ದರೆ ಬೆಕ್ಕೋಕ್ಕೆ ಸಾಧ್ಯನ, ಅದಕ್ಕೆ ನನಗೆ ಅವಾಗ ಭಯ ಆಗಿತ್ತು. ಈ ಮನೆಗೆ ಬಾಲ್ಕನಿ ಇಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ಓಡಾಡ್ತಿರುತ್ತೆ. ವಿಂಡೋನಲ್ಲಿ ಕೂತ್ಕೊಂಡಿರುತ್ತೆ, ಅದೇ ಎಂಟರ್ಟೈನ್ಮೆಂಟ್ ಅದಕ್ಕೆ. ವಿಂಡೋಯಿಂದ ಹೊರಗೆ ಪಕ್ಷಿಗಳು ಅದು ಇದು ನೋಡ್ಕೊಂಡು ಕೂತ್ಕೊಂಡಿರುತ್ತೆ. ಅದೇ ಒಂದು ಎಂಟರ್ಟೈನ್ಮೆಂಟ್ ಅದಕ್ಕೆ. ಅವಾಗವಾಗ ಹೊರಗಡೆ ಕರ್ಕೊಂಡು ಹೋಗುತ್ತೀವಿ, ಸ್ವಲ್ಪ ಪಾರ್ಕಲ್ಲಿ ಓಡಾಡುತ್ತೆ ನೋಡಿ. ಈಗ ಮನೇಲಿ ಹೇಗೆ ಕೂತ್ಕೊಂಡಿದೆ. ಯಾರೆಲ್ಲ ಕ್ಯಾಟ್ಸ್ ಇಷ್ಟ ಅವರೆಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.